ನಮಸ್ತೆ. ನಾನಿವತ್ತು ಬದನೇಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ನಾನಿವತ್ತು ಬದನೇಕಾಯಿ ಬಜ್ಜಿನ ಮಸಾಲೆನ ಸ್ಟಫಿಂಗ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಸ್ಟಫಿಂಗ್ ಮಸಾಲೆ ಮಾಡಿದ್ದು ಬದನೇಕಾಯಿ. ಇದನ್ನು ನೀವು ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಇಲ್ಲ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬದನೇಕಾಯಿನ ತೊಗೊಂಡಿದ್ದೀನಿ. ಬದನೆಕಾಯಿನ ತುಂಬ ಚಿಕ್ಕದಾಗಿ ತೊಗೋಬೇಡಿ, ತುಂಬ ದೊಡ್ಡದಾಗಿ ತೊಗೋಬಾರ್ದು. ಮೀಡಿಯಮ್ ಸೈಜಲ್ಲಿ ಇರಬೇಕು. ಆ ರೀತಿ ನಾವು ಬದನೆಕಾಯಿನ ತೊಗೋಬೇಕಾಗತ್ತೆ. ಈಗ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ. ಮಸಾಲೆನ ನೀವು ಮಿಕ್ಸರಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಕಲ್ಲಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ, ನಡೆಯುತ್ತೆ. ನಾನು ಸ್ವಲ್ಪ ಇರೋದ್ರಿಂದ ಕಲ್ಲಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಹಸಿಮೆಣಸಿನಕಾಯಿನ ಹಾಕಿ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಾವು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ತೀವಲ್ವ, ಅದೇ ರೀತಿಯೇ ಇದನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಆದಷ್ಟು ಹಸಿಮೆಣಸಿನ್ಕಾಯಿನ ಖಾರ ಕಡಿಮೆ ಇರೋದನ್ನು ತೊಗೊಳ್ಳಿ. ತುಂಬ ಖಾರ ಇತ್ತು ಅಂದರೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಇಲ್ಲ ನಮ್ಮ ಹತ್ರ ಖಾರ ಜಾಸ್ತಿ ಇರೋ ಮೆಣಸಿನ್ಕಾಯಿನ ಇದ್ದರೆ ಸ್ಟಫಿಂಗ್ ಮಾಡುವಾಗ ಸ್ವಲ್ಪ ಹಾಕಿ ಸ್ಟಫಿಂಗ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ, ನಡೆಯುತ್ತೆ. ನೋಡಿ, ಈ ರೀತಿ ನಾನು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನೀಗ ಬೆಳ್ಳುಳ್ಳಿನ ಹಾಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿನ ಕೂಡ ನೀವು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ನೀವು ಜೀರಿಗೆನ ಹಾಕ್ಕೊಂಡು ಜೀರಿಗೆ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೀರಿಗೆ ಕೂಡ ಹಾಕಿ ಕುಟ್ಟಿದ ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ. ಕೊತ್ತಂಬರಿ ಸೊಪ್ಪಂತೂ ನೀವು ಮಿಸ್ ಮಾಡದೆ ಇದರಲ್ಲಿ ಹಾಕಿ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ಇಷ್ಟು ಮಾಡಿಕೊಂಡ್ರೆ ಸ್ಟಫಿಂಗ್ ಮಸಾಲೆ ರೆಡಿನೇ ಆಗಿಬಿಡುತ್ತೆ. ಇದನ್ನು ನಾನೀಗ ಒಂದು ಬೌಲ್ಗೆ ತಗೊಂಡ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ನೀವು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಟರ್ಗೆ ನಾನಿಲ್ಲಿ ಕಡಲೆ ಹಿಟ್ಟು, ಉಪ್ಪು, ಅಡುಗೆ ಸೋಡಾ, ಓಂಕಾಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲಿಗೆ ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕೊಂಡ್ಬಿಡ್ತೀನಿ. ಬದನೆಕಾಯಿ ನೀವು ಡಿಪ್ ಮಾಡ್ಕೊಳ್ಳಿಕ್ಕೆ ಮಾತ್ರ ನಿಮಗೆ ಬ್ಯಾಟರ್ ಬೇಕಾಗುತ್ತೆ. ಈರುಳ್ಳಿ ಪಕೋಡ ಥರ ನಾವು ಹಿಟ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ. ಹೀಗಾಗಿ ಕಡಲೆ ಹಿಟ್ಟನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಕಡಲೆ ಹಿಟ್ಟಿಗೆ ನಾನು ಓಂಕಾಳನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು, ನಡೆಯುತ್ತೆ. ಓಂಕಾಳು ಹಾಕಿದ ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರ್ ಇದು ನೀವು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ನಡೆಯುತ್ತೆ. ಕಲರ್ ಚೆನ್ನಾಗಿ ಬರುತ್ತೆ, ಹಾಕ್ಕೊಳ್ಳಿ. ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಬ್ಯಾಟರ್ ನಿಮಗೆ ಮೆಣಸಿನಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ವ, ಆ ರೀತಿ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬೇಡಿ. ಬ್ಯಾಟರ್ ಸ್ಮೂತಾಗಿ ಕೈಯಲ್ಲಿರಬೇಕು. ನೋಡಿ, ಈ ರೀತಿ ಬರಬೇಕು. ಆ ರೀತಿ ಆಗೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹೀಗಾಗಿ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕರೆಕ್ಟ್ ಬ್ಯಾಟರ್ ಬಂದಿದೆ. ಈಗ ಇದನ್ನು ಸೈಡ್ಗೆ ತೆಗೆದಿರ್ತೀನಿ. ಈಗ ಬದನೆಕಾಯಿನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಬದನೆಕಾಯಿನ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ತೆಳ್ಳಗಿಂತ ಸ್ವಲ್ಪ ದಪ್ಪ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ದಪ್ಪು ಮಾಡ್ಕೊಂಡ್ರೆ ಏನಾಗುತ್ತೆ, ಒಳಗಡೆ ಫ್ರೈ ಆಗೋದಿಲ್ಲ. ಹೀಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಏನಾಗುತ್ತೆ, ಮಸಾಲೆ ಹಾಕುವಾಗ ನಡು ಕಟ್ ಆಗಿಬಿಡುತ್ತೆ. ಹೀಗಾಗಿ ನೀವು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಬದನೆಕಾಯಿನ. ನೋಡಿ, ನಾನಿಲ್ಲಿ ಈ ರೀತಿ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆನ ಹಾಕೊಂಡ್ಬಿಡೋಣ. ಮೆಣಸಿನ್ಕಾಯಿ ನಾನು ತಗೊಂಡಿದ್ದು ಮೀಡಿಯಮ್ ಖಾರ, ಹೀಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೀವು ತುಂಬ ಖಾರ ಮೆಣಸಿನ್ಕಾಯಿ ಇರೋದನ್ನು ತೊಗೊಂಡಿದ್ರೆ ಇದರಲ್ಲಿ ಸ್ವಲ್ಪ ಅರ್ಧ ಮಾಡಿ ಹಾಕ್ಕೊಳ್ಳಿ, ಇಲ್ಲ ತುಂಬ ಖಾರ ಆದರೂ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಹಾಕ್ಕೋಬೇಕಾಗುತ್ತೆ ಪ್ರತಿಯೊಂದು ಬದನೆಕಾಯಿಯಲ್ಲಿ ಮಸಾಲೆನ. ಬದನೆಕಾಯಿನ ಮಸಾಲೆಗೆ ಹಚ್ಚಿದ ಮೇಲೆ ಒಂದೊಂದು ಪೀಸು ಮೇಲೆ ಕೂಡ ಇಡಬೇಕಾಗತ್ತೆ. ಅದೇ ಸೈಜಲ್ಲಿದ್ದರೆ ಇಟ್ಕೊಳ್ಳಿ, ಡಿಪ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಬದನೆಕಾಯಿನ ಮೇಲೆ ಕೂಡ ಈ ರೀತಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಬದನೆಕಾಯಿನ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ನಾನು ಸೈಡ್ಗೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ. ಈಗ ಕಡಲೆ ಹಿಟ್ಟಿನ ಬ್ಯಾಟರ್ ಕೂಡ ಚೆನ್ನಾಗಿ ನೆನೆದಿದೆ. ಈಗ ನಾನು ಇದಕ್ಕೆ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಇರಲಿಲ್ಲ ಅಂದರೆ ಏನೂ ಕೂಡ ಹಾಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕೋಬೇಡಿ. ನಾನಿಲ್ಲಿ ಒಂದು 2 ಪಿಂಚ್ನಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಹಾಕಿದ ಮೇಲೆ ಹಿಟ್ಟನ್ನು ನೆನೆ ಇಡಲಿಕ್ಕೆ ಹೋಗಬೇಡಿ. ಹಿಟ್ಟರೆ ಏನಾಗುತ್ತೆ, ಎಣ್ಣೆ ಜಾಸ್ತಿನೇ ಹೀರ್ಕೊಂಡ್ಬಿಡುತ್ತೆ. ಹೀಗಾಗಿ ಇದು ಸೋಡಾ ಹಾಕಿದ ತಕ್ಷಣ ನೀವು ಫ್ರೈ ಮಾಡೋದಕ್ಕೆ ಹಾಕ್ಕೊಂಡ್ಬಿಡ್ಬೇಕಾಗತ್ತೆ ಪಕೋಡ ಯಾವಾಗಲೂ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈ ರೀತಿ ನೀವು ಬದನೆಕಾಯಿನ ತಗೊಂಡು ನಿಧಾನಕ್ಕೆ ಒಂದು ಸೈಡು ಮೊದಲು ಡಿಪ್ ಮಾಡ್ಕೋಬೇಕು, ನಂತರ ತಿರುಗಿಸಿ ಮತ್ತೆ ಉಲ್ಟಾ ಡಿಪ್ ಮಾಡ್ಕೋಬೇಕು. ಮಾಡಿಕೊಂಡು ನಿಧಾನಕ್ಕೆ ಅದನ್ನು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ನೋಡ್ಕೊಂಡು ಬಿಟ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ
ಬ್ಯಾಟರಲ್ಲೇ ಉಳಿದು ಬಿಡುತ್ತೆ. ಹೀಗಾಗಿ ನಿಧಾನಕ್ಕೆ ತಗೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ನೋಡಿ ಈ ರೀತಿ ಬಿಡ್ತಾ ಇದ್ದೀನಿ. ಪ್ರತಿಯೊಂದು ಪಕೋಡನ ಇದೇ ರೀತಿ ಮಾಡಿ ಎಣ್ಣೆಯಲ್ಲಿ ಹಾಕೊಂಬಿಡಿ. ನೀವು ಯಾವುದೇ ಪಕೋಡ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಅಂದರೆ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ಹಾಕಿದ ತಕ್ಷಣ ನೀವು ತಿರುವಿ ಹಾಕೋಬೇಡಿ, ಇದು ಲೈಟಾಗಿ ಫ್ರೈ ಆಗಬೇಕು, ಅಂದರೆ ನೀವು ಈಸಿಯಾಗಿ ತಿರುವಿ ಹಾಕೋಬೋದು. ಇಲ್ಲಾಂದರೆ ಏನಾಗುತ್ತೆ, ಬದನೆಕಾಯಿ ನಾವು ಮೇಲೆ ಕೆಳಗಡೆ ಎರಡೂ ಕೂಡ ಸ್ಟಫಿಂಗ್ ಮಾಡಿರ್ತೀವಲ್ಲ, ಓಪನ್ ಆಗಿಬಿಡುತ್ತೆ ಬದನೆಕಾಯಿ. ಹೀಗಾಗಿ ಎರಡು ಸೈಡು ಲೈಟಾಗಿ ಫ್ರೈ ಆಗಬೇಕು. ಅದಾದ ನಂತರ ನೀವು ತಿರುಗಿಸಿ ಹಾಕೋಬೇಕಾಗತ್ತೆ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಏನು ಮಾಡ್ತೀನಿ, ತಿರುವಿ ಹಾಕೊಂಡ್ಬಿಡ್ತೀನಿ. ತಿರುವಿ ಹಾಕ್ಕೊಂಡು ನಾರ್ಮಲ್ ಪಕೋಡ ಎಲ್ಲ ಮಾಡ್ಕೋತೀವಲ್ವ, ಅದೇ ರೀತಿಯೇ ಇದನ್ನು ಕೂಡ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ, ಗೋಲ್ಡನ್ ಬ್ರೌನ್ ಬರೋವರೆಗೂ. ನೋಡಿ ಈಗ ಇದು ಎರಡು ಸೈಡು ಫ್ರೈ ಆಗಿದೆ. ಇಷ್ಟು ಮಾಡ್ಕೊಂಡ್ರೆ ಬದನೆಕಾಯಿ ಬಜ್ಜಿ ರೆಡಿನೇ ಆಗಿಬಿಡುತ್ತೆ. ಈಗ ಇದನ್ನು ನಾನು ತಗೊಂಡ್ಬಿಡ್ತೀನಿ. ನೋಡಿ ಈಗ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ಇದನ್ನು ನೀವು ಪುದೀನ ಚಟ್ನಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು, ಇಲ್ಲ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಒಳಗಡೆ ಕೂಡ ಈ ರೀತಿಯಾಗಿ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ.